ನೋಡಿ, ಇವಳು ಒಬ್ಬಳು ಬಂದಿದ್ದಾಳೆ ಹೆಲ್ಪ್ ಮಾಡೋಕ್ಕೆ ಅಂತೇಳಿ. ಪರೋ, ಹೆಲ್ಪ್ ಮಾಡ್ತಿದ್ಯವ ನನಗೆ? ಇಲ್ವಾ? ಮಂಗ ಬರ್ತಿದೆಯಾ ಅಂತ ನೋಡ್ತಿದ್ಯಾ? ಫುಲ್ಲು ಇಲ್ಲಿ ಬಾಗಿಲು ತೆಗೆದಿದ್ರೆ ಮಂಗ ಬಂದುಬಿಡುತ್ತೇನೋ ಅಂತೇಳಿ ನೋಡಿ ನನಗೆ ಅಲರ್ಟ್ ಮಾಡೋಕ್ಕೆ ಅಂತೇಳಿ ಇಲ್ಲೇ ಬಂದು ಇಲ್ಲೇ ಕೂತಿರ್ತಾಳೆ ನೋಡಿ, ಇಲ್ಲೇ ಹೀಗೆ ಕೂತಿರ್ತಾಳೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ನರ್ಸರಿಯಿಂದ ಇತ್ತೀಚೆಗಷ್ಟೇ ಸೇವಂತಿ ಗಿಡಗಳನ್ನ ತೊಗೊಂಡು ಬಂದಿದ್ದೆ. ಅದರಲ್ಲಿ ಇದು ಒಂದು ಕಲರು ತುಂಬ ಚೆನ್ನಾಗಿ ಹೂವು ಆಗಿತ್ತು. ಅದನ್ನು ಇವಾಗ ಕಟ್ ಮಾಡ್ಕೊಂಡು ಬಂದಿದ್ದೆ. ಪಾಲಕ್ ಸೊಪ್ಪು ಹಾಕಿದ್ದೆ, ಎಲ್ಲ ಕಿತ್ತಾಕಿದ್ದೀನಿ. ಮತ್ತು ಇದೊಂದು ಗಾಂಧಾರ ಮೆಣಸಿನ್ಕಾಯಿ ಗಿಡ ಬರ್ತಾಯಿದೆ. ಯಾವ ರೀತಿಯಾಗಿ ಕೆರೆದು ಹೋಗಿರುತ್ತೆ, ಎಲ್ಲಿ ಗಿಡಗಳು ನೆಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ತುಂಬ ಸಲ ಈ ಪಾಟಲ್ಲಿ ಪಾಲಕ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡಿರೋದನ್ನ ನೋಡಿದ್ರಿ. ಈಗ ಪಾಲಕ್ ಸೊಪ್ಪಿಂದು ಕಳೆಗಳೆಲ್ಲ ತೆಗೆದ್ಬಿಟ್ಟು, ಅಂದರೆ ಲಾಸ್ಟಲ್ಲಿ ಏನಿತ್ತು ಅದೆಲ್ಲ ತೆಗೆದ್ಬಿಟ್ಟು ಈಗ ಬೇರೆ ಏನಾದರೂ ಸೊಪ್ಪಿನ ಬೀಜ ಹಾಕೋಣ ಅಂಥೇಳಿ ಅದನ್ನು ಪಾಟನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ. ಬೇರು ಸಮೇತ ಎಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹಾಗೆ ಗೊಬ್ಬರನ ಹಾಕಿ ಅದೇ ಗಿಡಕ್ಕೆ ಅದನ್ನೇ ಹಾಕ್ತಾ ಇರ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದರೆ ಮತ್ತೆ ಅದನ್ನೇ ಹಾಕಬಾರ್ದು, ಪಾಲಕ್ ಹಾಕಿದರೆ ಪಾಲಕ್ ಹಾಕಬಾರ್ದು. ಈಗ ಸಬ್ಸಿಗೆ ಸೊಪ್ಪನ್ನು ಹಾಕೋಣ ಅಂಥೇಳಿ ಸಬ್ಸಿಗೆ ಸೊಪ್ಪಿನ ಬೀಜನ ಹಾಕ್ತಾ ಇದ್ದೆ. ಅದರಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಅದೇ ಹುಟ್ಕೊಂಡಿತ್ತು. ನನಗೆ ಬೇಕಾಗಿರ್ತಕ್ಕಂಥ ಮೆಣಸಿನ್ಕಾಯಿ ಗಿಡನೇ ಹುಟ್ಕೊಂಡಿತ್ತು, ಗಾಂಧಾರ ಮೆಣಸಿನ್ಕಾಯಿ ಬೀಜ. ಹಾಗಾಗಿ ಗಿಡ ಹಾಗೇ ಇರಲಿ ಅಂತೇಳಿ ಈಗ ಅದಕ್ಕೆ ಸಬ್ಸಿಗೆ ಸೊಪ್ಪಿನ ಬೀಜನ ಹಾಕ್ತಾ ಇದ್ದೆ. ನರ್ಸರಿಯಿಂದ ತಂದಿರೋ ದಾಸವಾಳ ಗಿಡಗಳು ಇನ್ನೂ ಕೂಡ ರೀಪಾಟ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಹೂವು ಆಗಿತ್ತು. ಎಷ್ಟು ಹೂವು ಬಿಟ್ಟಿದೆ ನೋಡಿ. ಎಲ್ಲ ಹೂವುಗಳನ್ನು ಈ ಕಲರ್ ನನ್ನ ಹತ್ರ ಇರಲಿಲ್ಲ, ತುಂಬ ಡಿಫ್ರೆಂಟ್ ಆಗಿದೆ ದಾಸವಾಳ. ಹಾಗಾಗಿ ಇನ್ನೂ ನೆಡೋದಕ್ಕೆ ಆಗದೆ ಇರೋದ್ರಿಂದ ಅಲ್ಲೇ ಗಿಡದಲ್ಲೇ ಎಷ್ಟು ಹೂಗಳು ಬಿಟ್ಟಿತ್ತು. ಮತ್ತು ಹೊರಗಡೆ ಬೇರೆ ಬೇರೆ ಗಿಡದಲ್ಲೂ ದಾಸವಾಳ, ಸ್ಫಟಿಕ ಎಲ್ಲ ಬಿಟ್ಟಿತ್ತು. ಅದನ್ನೆಲ್ಲನೂ ಕಟ್ ಮಾಡ್ಕೊಂಡು ಬರ್ತಾ ಇದೆ ನೋಡಿ. ಎಷ್ಟು ಪುಟಾಣಿ ಇದು, ಆರೆಂಜ್ ಕಲರು, ತುಂಬಾ ಚೆನ್ನಾಗಿದೆ. ಅದನ್ನು ಗಿಡ ತೊಗೊಂಡು ಬಂದು ಆಗಲೇ 1.5 ವರ್ಷದ ಮೇಲಾಗಿದೆ. ಮತ್ತು ಹಾಗೆ ಈಗ ನಾನು ಸೊಪ್ಪಿನ ಬೀಜನ ಹಾಕಿದೆ, ಮತ್ತು ಹೆಗ್ಣಗಳೆಲ್ಲ ತೋಡಿತು, ಅವೆಲ್ಲ ಹೋಯಿತು. ಹಾಗಾಗಿ ಈರುಳ್ಳಿ ಸ್ವಲ್ಪ ಮೊಳಕೆ ಬಂದಿರೋದಿತ್ತು. ಆ ಈರುಳ್ಳಿನೂ ಮೊಳಕೆ ಬಂದಿರೋದನ್ನೆಲ್ಲ ಅದೇ ಸೊಪ್ಪಿನ ಪಾಟಿನೊಳಗಡೆನೆ ನೆಡ್ತಾ ಇದ್ದೆ. ಬಂದರೆ ಬರಲಿ, ಹೋದರೆ ಹೋಗಲಿ, ಏನು ಮಾಡೋದಕ್ಕಾಗಲ್ಲ. ಹೆಗ್ಣಗಳಿಗೊಂದು ಇನ್ನೂ ಏನು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಇನ್ನೂ ತೊಗೊಳೋದಕ್ಕೆ ಆಗಿಲ್ಲ. ಅಂದರೆ ಇನ್ನೂ ಗೇಟ್ ಹತ್ರನೇ ಎಲ್ಲಿಂದ ಬರುತ್ತೆ ಅದನ್ನು ನೋಡಿಕೊಂಡು ಮಾಡಬೇಕು. ಹಾಗಾಗಿ ಇದನ್ನು ನೆಟ್ಟಿ ತುಂಬ ದಿನ ಆಗಿತ್ತು. ಅದು ಕೂಡ ಚಿಗುರು ಬಂದು ಎಷ್ಟು ಚೆನ್ನಾಗಿ ಪೈಪ್ಗಳೆಲ್ಲ ಬಂದಿದೆ. ಉಪ್ಪಿಟ್ಟಿಗೆ ಅಥವಾ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ದಾಸವಾಳ ಗಿಡಗಳಂತೂ ಕಲರು ಇನ್ನೂ ನೆಟ್ಟೇ ಇಲ್ಲ, ಅಲ್ಲೇ ಚೆನ್ನಾಗಿ ಹೂ ಬರ್ತಾ ಇದೆ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತು ಹಾಗೆ ಅವರೆಕಾಯಿ ಸ್ವಲ್ಪ ಬಂದಿದೆ, ಅವರೆಕಾಯಿನೂ ಕೂಡ ಹಾರ್ವೆಸ್ಟ್ ಮಾಡ್ಕೋಬೇಕು.
ಇದು 2 ದಿನದ ಗಾರ್ಡನ್ ವಿಡಿಯೋ ಆಗಿರುತ್ತೆ. ಒಂದೇ ದಿನದ್ದು ಮಾಡಿಲ್ಲ, 2 ದಿನದ ಗಾರ್ಡನ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ನಾನು. ಮಾರನೇ ದಿನವೂ ಕೂಡ ಎಷ್ಟು ಚೆನ್ನಾಗಿ ದಾಸವಾಳ ಹೂ ಅರಳಿತ್ತು. ಆರೆಂಜ್ ಮತ್ತು ರೆಡ್ಡು ತುಂಬ ದೊಡ್ಡದಾಗಿತ್ತು. ಮತ್ತು ಮಧ್ಯ ಗೋಲ್ಡನ್ ಕಲರು ಲೈನ್ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತೂ. ನಾಳೆ ಟ್ರಿಪ್ ಹೋಗ್ತಾ ಇದ್ದೀನಿ, ಬೆಳಗ್ಗೆನೇ ಪೂಜೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಪನ್ನೀರ್ ಎಲೆಗಳು ತುಂಬ ಇದೆ, ಅದಕ್ಕೆ ಇದನ್ನು ತೆಕ್ಕೊಳ್ಳೋಣ ಅಂಥೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕಟ್ ಮಾಡಿದಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿಂದ ಚಿಗುರುಗಳು ಬರ್ತಾ ಇರುತ್ತೆ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ಇಲ್ಲೆಲ್ಲ ಬಂದಿದೆ ನೋಡಿ, ಈ ರೀತಿಯಾಗಿ ಚಿಗುರುಗಳು ಬರುತ್ತೆ. ಇದು ಎಲೆಗಳು ಒಣಗಿ ವೇಸ್ಟ್ ಆಗೋ ಬದಲಿಗೆ ನಾವು ದೇವರಿಗೆ ಕಟ್ಟಿ ಮುಡಿಸ್ಬೋದು. ದೇವ್ರ ಮನೆ ಅಂತೂ ತುಂಬ ಪರಿಮಳದಿಂದ ಕೂಡಿರುತ್ತೆ, ಸಖತ್ತು ಘಮ್ ಅಂತ ಇರುತ್ತೆ. ಇನ್ನು ಎಷ್ಟಿದೆ, ಇದು ಇನ್ನೊಂದು ದಿನಕ್ಕೆ ಯೂಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಬಗ್ಬಿಟ್ಟಿದೆ. ಇದನ್ನು ಕಟ್ ಮಾಡಿ ಇನ್ನೊಂದು ಹತ್ರ ನೆಡಬೇಕು ನೋಡಿ. ಮರ್ಗ ಕೂಡ ಇದೆ, ಆದರೆ ಮರ್ಗಗೆ ಹೆಗಣ ತೋಡ್ಬಿಟ್ಟಿದೆ. ಈ ಹೆಗಣ ತೋಡಿರೋದ್ರಿಂದ ಅದು ಬೇರು ಲೂಸ್ ಆಗೋಗಿದೆ ನೋಡಿ. ಇಷ್ಟು ಹೂವು, ಕಣಗಿಲೆ ಹೂವು 3 ಕಲರು ಇದೆ. 3 ಕಲರ್ ಅಂದರೆ ಒಂದು ಡಬಲ್ ಪೆಟಲ್ ಪಿಂಕು, ಸಿಂಗಲ್ ಪೆಟಲ್ ಪಿಂಕು, ರೆಡ್ ಇದೆ. ಮತ್ತು ತುಪ್ಪದ ಕಲರ್ ಒಂದು ನೋಡಿ, ಅದು ತುಪ್ಪದ ಕಲರ್ ಒಂದು ಕಣಗಿಲೆ ಹೂವಿದೆ. ಪನ್ನೀರ್ ಪತ್ರೆ, ದಾಸವಾಳದಲ್ಲಿ ಇಲ್ಲಿ 3 ವೆರೈಟಿ ಇದೆ. ಮತ್ತು ಹಾಗೆ 2 ಜಾಜಿ ಮಲ್ಲಿಗೆ ಸಿಕ್ಕಿದೆ. ಹಾಗೆ ಸ್ಫಟಿಕ ಇದೆ, ಮತ್ತು ಸೇವಂತಿ ಕೂಡ ಇದೆ, ಒಂದೇ ಒಂದು. ಬನ್ನಿ, ನಾಳೆ ಇರಲ್ಲ, ಹಿಂಗೆ ಬಿಟ್ಟು ಹೋದರೆ ಮಂಗನ ಪಾಲಾಗುತ್ತೆ. ಹಾಗೆ ಹೇಗಿದ್ರು ನೋಡಿ, ಈ ಥರ ಕಾಯಿ ಆಗಿದೆ, ಅದಕ್ಕೆ ಇದಿಷ್ಟು ಹಾರ್ವೆಸ್ಟ್ ಮಾಡ್ಕೊತೀನಿ. ಹೇಗಿದ್ರು ಆಗಿದೆ, ಎಷ್ಟು ಸೊಗಡಿದೆ ನೋಡಿ, ಕೈಯೆಲ್ಲ ಎಣ್ಣೆ ಆಗ್ತಾ ಇದೆ. ಇದು ಎಳೆದಿತ್ತು, ಬಂದ್ಬಿಡ್ತು ಅಂದ್ರೂ. ಮತ್ತು ಇಲ್ಲೊಂದು ಸ್ವಲ್ಪ ಇದೆ. ಇದು ಬಲ್ತಿದೆ, ಇದು ಬಲ್ತಿಲ್ಲ. ಮತ್ತು ಇಲ್ಲೊಂದು ಸ್ವಲ್ಪ ಇದೆ, ಅದೇನು ಎಳೆಕಾಯಿ, ಅದನ್ನು ತೆಗಿಯಲ್ಲ. ಇಷ್ಟು ಕಾಯಿ ಸಿಕ್ತು. ಇದೆಲ್ಲ ಸೊಪ್ಪು ಬಂದಿದೆ. ಮೊನ್ನೆ ಮಳೆ ಬಂತಲ್ಲ, ಮಳೆ ಬಂದಿದ್ದರಿಂದ ಎದ್ದುಬಿಟ್ಟಿದೆ. ಈಗ ಈ ಸೊಪ್ಪು ದೊಡ್ಡದು ಏನಿದೆ ಅದೆಲ್ಲ ಎತ್ಕೊತೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ ನೋಡಿ,
ಬಟ್ಟು ಕೊತ್ತಂಬರಿ ಸೊಪ್ಪಿದೆ, ಹಂಗಾಗಿ ಇದು ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡೆ. ಬೇಡ, ಕೊತ್ತಂಬರಿ ಸೊಪ್ಪಿರೋದ್ರಿಂದ ಹಾರ್ವೆಸ್ಟ್ ಮಾಡಲ್ಲ, ಹಾಗೆ ಬಿಡ್ತೀನಿ. ಅಷ್ಟು ಸಿಕ್ತು. ಮತ್ತು ಎಲ್ಲೋ ಒಂದು ಸ್ವಲ್ಪ ಸೊಪ್ಪಿದೆ, ಹಾಗೆ ಎಲ್ಲೂ ಸ್ವಲ್ಪ ಸೊಪ್ಪಿದೆ.